ಮಾರ್ಚ್ 3ನೇ ತಾರೀಕು ರಣರಣ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ರಕ್ತ ಚಂದ್ರಗ್ರಹಣ ಜನರಲ್ಲಿ ಆತಂಕ ಮತ್ತು ಭಯಕ್ಕೆ ಕಾರಣವಾದರೆ ಖಗೋಳ ವಿಜ್ಞಾನಿಗಳಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಾರ್ಚ್ 3ನೇ ತಾರೀಕು ಬಾನಂಗಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರವಾಗುತ್ತೆ. ಹೋಳಿ ಹಬ್ಬ ಇದೆ, ಹುಣ್ಣಿಮೆ ಇದೆ. ಆ ಸಂದರ್ಭದಲ್ಲಿಯೇ ಬಿಳಿ ಬಣ್ಣದ ಚಂದಿರ ರಕ್ತಾಕಾರಕ್ಕೆ ಹೋಗ್ತಾ ಇರುವಂತಹದ್ದು ಸಹಜವಾಗಿ ಆತಂಕ ಕಾರಣವಾಗ್ತಾ ಇದೆ. ಈ ಗ್ರಹಣದ ಹಿಂದೆ ಹಲವು ವಿಶೇಷತೆಗಳಿದೆ. ಹಲವು ವರ್ಷಗಳ ನಂತರ ಈ ರೀತಿಯ ಗ್ರಹಣ ಗೋಚರವಾಗ್ತಾ ಇದೆ. ಖಗೋಳ ವಿಜ್ಞಾನಿಗಳು ತುಂಬ ಕುತೂಹಲದಿಂದ ಈ ಗ್ರಹಣವನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಗ್ರಹಣ ಅಂದಂತಹ ಸಂದರ್ಭದಲ್ಲಿ ವಿಜ್ಞಾನಿಗಳಲ್ಲಿ ಒಂದು ಕೌತುಕ ಇರುತ್ತೆ, ಕುತೂಹಲ ಇರುತ್ತೆ. ಬಟ್ ಜನಸಾಮಾನ್ಯರಲ್ಲಿರುವಂತಹದ್ದು ಭಯ. ಬಟ್ ಒಂದೇ ನಾಣ್ಯದ ಎರಡು ಮುಖ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ ಗ್ರಹಣದ ವಿಚಾರದಲ್ಲಿ. ಜನಸಾಮಾನ್ಯರಿಗೆ ಭಯ ಇರುತ್ತೆ, ಆತಂಕ ಇರುತ್ತೆ. ಈ ಗ್ರಹಣದ ಪ್ರಭಾವ ಪರಿಣಾಮ ನಮ್ಮ ಮೇಲೆ ಯಾವ ರೀತಿ ಬೀರುತ್ತೆ ಅಂತ ಹೇಳಿ ಆ ಎಲ್ಲ ಆತಂಕವನ್ನು ಕೂಡ ದೂರ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಜ್ಯೋತಿಷ್ಯ ಶಾಸ್ತ್ರ ಯಾವ್ಯಾವ ರಾಶಿಗಳ ಮೇಲೆ ಯಾವ್ಯಾವ ರೀತಿಯ ಪರಿಣಾಮ ಬೀರುತ್ತೆ, ಕಂಟಕ ಇರುವಂತಹ ರಾಶಿಯವರು ಏನು ಮಾಡಬೇಕು ಅನ್ನೋದನ್ನು ಕೂಡ ಸೂಚಿಸ್ತಾ ಇದ್ದಾರೆ ಪರಿಹಾರಕ್ಕಾಗಿ. ಜೊತೆಗೆ ವಿಜ್ಞಾನಿಗಳಂತೂ ಈ ನಭೋಮಂಡಲದಲ್ಲಾಗುವಂತಹ ಈ ಕೌತುಕವನ್ನು, ಈ ವಿದ್ಯಮಾನವನ್ನು ತುಂಬ ಕುತೂಹಲದ ಕಣ್ಣುಗಳಿಂದ ಪ್ರತಿ ಬಾರಿಯೂ ಕೂಡ ನೋಡ್ತಾರೆ. ಪ್ರತಿ ಬಾರಿಯೂ ಕೂಡ ಗ್ರಹಣಗಳಾಗ್ತಾನೆ ಇರುತ್ತೆ, ಗ್ರಹಣಗಳ ಗೋಚರ ಆಗ್ತಾನೆ ಇರುತ್ತೆ. ಬಟ್ ಈ ಬಾರಿಯ ಚಂದ್ರಗ್ರಹಣ ತುಂಬ ವಿಶೇಷತೆಯಿಂದ ಕೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ ರಣರಣ ರಕ್ತ ಚಂದ್ರಗ್ರಹಣದ ವಿಶೇಷತೆಗಳು ಏನು, ಏನೆಲ್ಲ ವಿಶೇಷತೆಗಳನ್ನು ಈ ಬಾರಿಯ ಗ್ರಹಣ ಹೊಂದಿದೆ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಸೂರ್ಯ ಚಂದ್ರನ ಮಧ್ಯೆ ಭೂಮಿ ಬಂದಂತಹ ಸಂದರ್ಭದಲ್ಲಿ ಗ್ರಹಣ ಗೋಚರವಾಗುತ್ತೆ. ಈ ಗ್ರಹಣ ಇದೆಯಲ್ಲ, ಇದು ಮಾನವನ ಮೇಲೆ, ಪ್ರಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಜನರಿಗಿರುವಂತಹ ಟೆನ್ಷನ್ನು. ವೈಜ್ಞಾನಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಈ ಗ್ರಹಣ ಹೊಂದಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದೇ ನಾಣ್ಯದ ಎರಡು ಮುಖಗಳು. ವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಗ್ರಹಣದ ವಿಚಾರದಲ್ಲಿ ಗಾಢ ಕೆಂಪು ಬಣ್ಣಕ್ಕೆ ರಕ್ತ ಚಂದ್ರಗ್ರಹಣ ತಿರುಗೋದ್ರಿಂದ ಸಹಜವಾಗಿಯೇ ಜನರಲ್ಲಿ ಆತಂಕ, ಭಯ ಮನೆ ಮಾಡುತ್ತೆ. ಏಕೆಂದರೆ ಕೆಂಪು ಅಂದ್ರೇ ಡೇಂಜರು. ಅದರಲ್ಲೂ ಕೂಡ ಚಂದ್ರ ಹುಣ್ಣಿಮೆಯ ದಿನ ಕೆಂಪು ಬಣ್ಣಕ್ಕೆ ಹೋಗೋದ್ರಿಂದ ಅಥವಾ ಚಂದ್ರನ ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಏನು ಕೇಡಾಗುತ್ತೆ, ಏನು ಅಶುಭ ಆಗುತ್ತೆ ಅನ್ನೋದು ಜನರಲ್ಲಿರುವಂತಹ ಭಯ. ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಗ್ರಹಣ ಅಂದರೆ ಏನೂ ಆಗಲ್ಲ, ಅದು ನೆರಳು ಮತ್ತು ಬೆಳಕಿನ ಆಟ ಅಷ್ಟೇ. ಆರಾಮಾಗಿ ನೀವು ಬರಿಗಣ್ಣಿನಿಂದ ಗ್ರಹಣವನ್ನು ನೋಡಬಹುದು. ಗ್ರಹಣದ ಸಂದರ್ಭದಲ್ಲಿ ಉಪವಾಸ ಇರಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋದೇನು ಇಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಬಟ್ ಜನರಿಗಂತೂ ಆ ಟೆನ್ಷನ್ ಇದ್ದೇ ಇರುತ್ತೆ. ಇನ್ನು ಫಾಲ್ಗುಣ ಪೂರ್ಣಿಮೆಯ ದಿನದಂದಿಯೇ ಚಂದ್ರಗ್ರಹಣ ಗೋಚರವಾಗ್ತಾ ಇರೋದ್ರಿಂದ ಜನರಲ್ಲಿ ಟೆನ್ಷನ್ನು, ಆತಂಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಹಜವಾಗಿಯೇ ಜನರಲ್ಲಿ ನಾನಾ ರೀತಿಯ ಅರ್ಥಗಳಿಗೂ ಕೂಡ ಅದು ಕಾರಣವಾಗ್ತಾ ಇದೆ. ಅದರಲ್ಲೂ ಪೂರ್ಣ ಹುಣ್ಣಿಮೆಯ ದಿನ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಈ ಗ್ರಹಣ ಗೋಚರವಾಗ್ತಾ ಇದೆ. ಸಂಜೆ 6:26 ಭಾರತದಲ್ಲಿ ಚಂದ್ರಗ್ರಹಣದ ಗೋಚರ ಕಾಲವನ್ನು ಫಿಕ್ಸ್ ಮಾಡಲಾಗಿದೆ.